ಎಲ್ರು ಹೇಗಿದ್ದೀರಾ? ಇವತ್ತು ಸಂಕ್ರಾಂತಿ ಹಬ್ಬ. ನಿಮ್ಗೆಲ್ರಿಗೂ ನನ್ನ ಸಪೋರ್ಟ್ ಮಾಡ್ತಿರೋ ನಿಮ್ಗೆಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ, ನನ್ನ ಕೈಯಲ್ಲಿ ಏನಿದೆ, ಎಳ್ಳು ಬೆಲ್ಲ ಇದೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರಲ್ವಾ ಇವತ್ತು. ಅದರಿಂದ ಹಬ್ಬದ ದಿವಸ ನಾವು ಎಳ್ಳು ಬೆಲ್ಲ ತಿಂದು ಎಲ್ಲರ ಜೊತೆ ವರ್ಷ ಪೂರ್ತಿ ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನೋದೇ ಎಲ್ಲರ ಆಸೆ. ನಿಮ್ಮ ಕನಸು ಆಸೆ ಎಲ್ಲ ಏನಿದೆ ಎಲ್ಲ ಈಡೇರಲಿ ಹಬ್ಬದ ದಿವಸ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಇವಾಗ ದೇವರ ಪೂಜೆ ಆಯಿತು, ಪೊಂಗಲ್ ಕೂಡ ಮಾಡಿದ್ದೆ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಅಂತ. ಪೂಜೆ ಮಾಡಿ ದೇವರಿಗೆ ಸಿಹಿ ಪೊಂಗಲ್ ಮಾಡಿದ್ದೆ. ಪೂಜೆ ಎಲ್ಲ ಆಯಿತು. ಈಗ ಇನ್ನು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಸಂಕ್ರಾಂತಿ ಹಬ್ಬ ಅದರಿಂದ ಬೆಳಗ್ಗೆನೇ ಇತ್ತು, ಕೆಲಸ ಎಲ್ಲ ಆಗಿದೆ. ನೀವೆಲ್ಲ ಸಂಕ್ರಾಂತಿ ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ ಅಂತ ಹೇಳಿ ತಿಳಿಸಿರಿ ಕಮೆಂಟಲ್ಲಿ. ಮತ್ತು ಇನ್ನೊಂದು ಏನಂದರೆ, ಇದು ಸುಗ್ಗಿ ಹಬ್ಬ ಅಂತ ಕೂಡ ಹೇಳ್ತಾರೆ. ರೈತರಿಗೆ ತುಂಬ ಸಂತೋಷ ತರೋ ಹಬ್ಬ ಇದು. ಏಕೆಂದರೆ ಅವರು ಅನ್ನ ಬೆಳೀತಾರಲ್ವ, ಅವರು ಅಕ್ಕಿ ಬೆಳೆದ್ರೆ ಮಾತ್ರ ನಾವು ತಿನ್ನಲಿಕ್ಕೆ ಸಾಧ್ಯ. ಆದ್ದರಿಂದ ನಾವು ಈಗ ಈ ಹಬ್ಬದ ಸಮಯದಲ್ಲಿ ನಾವೊಂದು ಇದು ಮಾಡ್ಕೊಳ್ಳೋಣ, ಏನಂದರೆ ಅನ್ನವನ್ನು ವೇಸ್ಟ್ ಮಾಡೋದು ಬೇಡ ಯಾವಾಗಲೂ. ಯಾಕೆಂದರೆ ಅವ್ರು ಬೆಳೆಯೋದಕ್ಕೆ ಎಷ್ಟು ಕಷ್ಟಪಡ್ತಾರಲ್ಲ ಅಕ್ಕಿ ಬೆಳೀಲಿಕ್ಕೆ. ಈಗೆಲ್ಲ ರೈತರು ಬೆಳೆಯೋದೇ ಕಮ್ಮಿ ಆಗೋಗಿದೆ. ಇವಾಗ ಅವ್ರು ಕಷ್ಟಪಟ್ಟು ಬೆಳೆದ ಅನ್ನವನ್ನು ನಾವು ವೇಸ್ಟ್ ಮಾಡೋದು ಬೇಡ. ಈ ಸಂಕ್ರಾಂತಿ ಹಬ್ಬದ ದಿವಸ ನಾವೆಲ್ಲರೂ ಒಂದು ನಿರ್ಧಾರ ತಗೊಳ್ಬೇಕು, ಅಕ್ಕಿನ ವೇಸ್ಟ್ ಮಾಡೋದು ಬೇಡ, ಅನ್ನ ವೇಸ್ಟ್ ಮಾಡೋದು ಬೇಡ ಅಂತ. ಓಕೆ ಫ್ರೆಂಡ್ಸ್, ನೀವೆಲ್ಲ ಸಂಕ್ರಾಂತಿ ಹಬ್ಬ ಹೇಗೆ ಆಚರಣೆ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನಮ್ಮ ಮನೇಲಿ ಹೀಗೆ ಆಚರಣೆ ಮಾಡಿದ್ದೀವಿ, ನಮಗೆ ಹೇಗೆ ಬರುತ್ತೋ ಹಾಗೆ ಮಾಡ್ಕೊಂಡಿದ್ದೇವೆ. ಇದೇ ರೀತಿ ಮುಂದೆ ಇನ್ನೂ ಹೊಸ ಹೊಸ ವೀಡಿಯೋ ತೊಗೊಂಡು ನಾನು ಮತ್ತೆ ಬರ್ತೇನೆ. ಇದೇ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾ ಇರಿ. ನೀವು ಸಪೋರ್ಟ್ ಮಾಡಿದರೆ ಮಾತ್ರ ನಾವು ಬೆಳೆಯೋಕ್ಕೆ ಸಾಧ್ಯ. ತುಂಬ ಸಪೋರ್ಟ್ ಮಾಡ್ತಿದ್ದೀರಿ, ನಾನು ಹಾಕಿರೋ ವೀಡಿಯೋನೆಲ್ಲ ನೀವು ನೋಡ್ತಿದ್ದೀರಿ. ಇದೇ ರೀತಿ ಮುಂದೆ ಕೂಡ ನೋಡ್ತಾನೆ ಇರಿ. ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಹೇಗೆ ಆಚರಣೆ ಮಾಡಿದ್ರಿ ಅಂತ ನನ್ನ ಕಮೆಂಟ್ ಮೂಲಕ ಹೇಳಿ ಫ್ರೆಂಡ್ಸ್. ಮತ್ತು ನಿಮಗೆಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆಲ್ಲ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ, ನಿಮ್ಮ ಆಸೆ ಎಲ್ಲ ಈಡೇರಲಿ ಅಂತ ಮತ್ತೆ ನಾನು ದೇವರಿಗೆ ಕೇಳ್ಕೊಳ್ತೇನೆ. ರೈತರಿಗೆ ಕೂಡ ಯಾರೆಲ್ಲ ರೈತ ಬಾಂಧವರಿದ್ದಾರೆ ಅವರಿಗೆಲ್ಲ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಮತ್ತೆ ಇದೇ ರೀತಿ ವೀಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರಾ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ಹೊಸ ವೀಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.